ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿ ಪರಿಣಾಮ ಅಮಾಯಕರ ಬಲಿಯಾಯಿತು. ಪ್ರತೀಕಾರದ ವಿಚಾರವಾಗಿ ಧ್ವನಿಗಳು ಹೆಚ್ಚಾಗ್ತಾ ಇದೆ. ಹಲವಾರು ಕಡೆಗಳಲ್ಲಿ ಪ್ರತಿಭಟನೆಗಳಾಗಿದೆ, ಹಲವಾರು ಕಡೆಗಳಲ್ಲಿ ಆಕ್ರೋಶವೂ ವ್ಯಕ್ತವಾಗಿದೆ. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರವನ್ನು ತೀರಿಸುತ್ತಾ ಭಾರತ ಅನ್ನುವಂತಹ ಸಹಜ ಪ್ರಶ್ನೆ. ಯಾವುದೇ ಕ್ಷಣದಲ್ಲಿ ನೆರೆಹೊರೆ ಪಾಕ್ ಮೇಲೆ ಸಮರ ನಡೆಸೋದು ಫಿಕ್ಸ್ ಅನ್ನುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಅದು ನಿಜಕ್ಕೂ ನಡೆಯುತ್ತಾ? ಅದು ಸಾಧ್ಯವಾ? ಅಷ್ಟು ಸುಲಭವಾ? ಹೀಗೆ ಹಲವಾರು ಪ್ರಶ್ನೆಗಳು, ಆ ಟೆಕ್ನಿಕಲ್ ವಿಚಾರಗಳ ಕುರಿತಾಗಿ ಈಗಾಗಲೇ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಆ ಕಡೆ ಅವರು ಕೂಡ ನೀವು ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡೋ ಮೂಲಕವಾಗಿ ಒಂದು ರೀತಿ ಯುದ್ಧಕ್ಕೆ ಆಹ್ವಾನ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಕೂಡ ರೆಡಿ ಅಂತ ರಿವೆಂಜ್ ಹೇಳಿದರು. ಸೊ ಈಗ ಅವ್ರು ನಿಜಕ್ಕೂ ರೆಡಿಯಾಗಿದ್ದಾರಾ? ಭಾರತವನ್ನು ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಪಾಕಿಸ್ತಾನಕ್ಕೆ ಇದೆಯಾ? ಭಾರತ ಯುದ್ಧದ ಮೂಲಕವಾಗಿಯೇ ಇದನ್ನು ಅಂತ್ಯಗೊಳಿಸುತ್ತಾ ಅನ್ನುವಂಥ ಹಲವಾರು ಪ್ರಶ್ನೆಗಳಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಮಾರಿ ಹಬ್ಬ ಕಾದಿದೆಯಾ? ಹಿಂದೂಗಳ ನರಮೇಧ ಸೇಡು ತೀರಿಸ್ಕೊಳ್ಳೋದಕ್ಕೆ ಭಾರತ ತವಕಿಸ್ತಾ ಇದೆ. ನೆರೆ ವೈರಿ ಪಾಕಿಸ್ತಾನದ ಹುಟ್ಟಡಗಿಸೋದು ಭಾರತದ ಸೇನೆಯ ಒಂದು ಭಾಗ. ಆ ಒಂದು ಪ್ರಯತ್ನ ಯುದ್ಧ ಘೋಷಣೆ ಆದರೆ ಅದನ್ನು ಎದುರಿಸೋದಕ್ಕೆ ಪಾಕಿಸ್ತಾನ ಸಜ್ಜಾಗಿದೆಯಾ? ಪಾಕಿಸ್ತಾನ ಭಾರತದ ಸೇನಾ ಬಲಾಬಲ ಹೇಗಿದೆ? ಹಾಗಾದರೆ ಭಾರತದ ಮಿಲಿಟರಿ ಸಾಮರ್ಥ್ಯ ಹೇಗಿದೆ? ಯುದ್ಧಕ್ಕೆ ಒಮ್ಮೆ ಚಾಲನೆ ಕೊಟ್ಟರೆ ಅದು ಅಷ್ಟು ಸುಲಭಕ್ಕೆ ಎಂಡ್ ಆಗಲ್ಲ. ಅದು ಎಂಡ್ ಆಗೋದಕ್ಕೆ ಎಷ್ಟು ದೀರ್ಘ ಸಮಯಗಳು ಬೇಕಾಗುತ್ತೋ ಅಲ್ಲಿವರೆಗೂ ಬೇಕಾಗುವಂತಹ ಸವಲತ್ತುಗಳು, ಯುದ್ಧ ಸಾಮಗ್ರಿ ಇತ್ಯಾದಿ ಎಲ್ಲವೂ ಕೂಡ ಭಾರತದ ಬಳಿ ಇದೆಯಾ ಅನ್ನುವಂತಹ ಸಹಜ ಪ್ರಶ್ನೆ. ಭಾರತ ಮತ್ತು ಪಾಕಿಸ್ತಾನದ ಬಲಾಬಲ ಹೀಗಿದೆ. ಅಣ್ವಸ್ತ್ರ ಸಾಮರ್ಥ್ಯದಲ್ಲಿ ನೆಲ, ಜಲ, ಗಾಳಿ ಸಾಮರ್ಥ್ಯ ಒಟ್ಟು ಭಾರತದ ಬಳಿ 172 ಅಣ್ವಸ್ತ್ರ ಸಾಮರ್ಥ್ಯ ಇದ್ದರೆ ಪಾಕಿಸ್ತಾನದ ಬಳಿ 170. ಸೊ ಡಿಫ್ರೆನ್ಸ್ 2 ಇರಬಹುದು. ಆದರೆ ನಮ್ಮ ಅಣ್ವಸ್ತ್ರ ಸಾಮರ್ಥ್ಯದ ಜೊತೆಗೆ ಇತರೆ ದೇಶಗಳು ಕೂಡ ನಮ್ಮ ಜೊತೆಗೆ ಸಪೋರ್ಟಿಗೆ ನಿಲ್ತಾರಾ, ಅಥವಾ ಪಾಕಿಸ್ತಾನದ ಜೊತೆಗೆ ನಿಲ್ತಾರಾ, ಅಥವಾ ನ್ಯೂಟ್ರಲ್ ಆಗ್ತಾರಾ ಅನ್ನೋದರ ಆಧಾರದ ಮೇಲೆ ಮುಂದಿನ ಯುದ್ಧ ಘೋಷಣೆಯಾದಂತಹ ಸಂದರ್ಭದಲ್ಲಿ ಇದರ ಪರಿಣಾಮಗಳೇನಾಗಬಹುದು ಇತ್ಯಾದಿ ಎಲ್ಲವೂ ಕೂಡ ಆ್ಯಡ್ ಆನ್ ಆಗುತ್ತೆ. ಸೊ ಹಾಗಾದರೆ ಸಕ್ರಿಯ ಸೈನಿಕರ ಸಂಖ್ಯೆ ಎಷ್ಟಿದೆ ಅಂತ ಗಮನಿಸೋದಾದರೆ, ಭಾರತ ಮತ್ತು ಪಾಕಿಸ್ತಾನದ ಸಕ್ರಿಯ ಸೈನಿಕರ ಸಂಖ್ಯೆ 14.44 ಲಕ್ಷ ಭಾರತದ ಸೈನಿಕರ ಸಂಖ್ಯೆ ಆದರೆ ಪಾಕಿಸ್ತಾನದ ಬಳಿ 6.5 ಲಕ್ಷ. ಅವರಿಗೆ ಸೈನಿಕರ ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ಉಗ್ರರೇ ಒಂದು ರೀತಿ ಸೈನಿಕರು, ಅವ್ರನ್ನೇ ಹೆಚ್ಚು ಪೋಷಿಸೋದು. ಹಾಗಾಗಿ ಇದು ಹೆಚ್ಚಿರಲಿ ಕಡಿಮೆ ಇರಲಿ ಮ್ಯಾಟರ್ ಆಗಲ್ಲ ಅವರಿಗೆ. ಯಾಕಂದರೆ ರಕ್ತ ಬೀಜಾಸುರರು ಅದೇ ಅವರ ಮಾರ್ಗ ಆಗಿರೋದ್ರಿಂದ ಅದು ಅವರಿಗೆ ನಂಬರ್ಗೆ ಬರೋದಿಲ್ಲ. ಇನ್ನು ಮೀಸಲು ಪಡೆ ಭಾರತದ ಬಳಿ 11.55 ಲಕ್ಷ ಮೀಸಲು ಪಡೆ ಇದ್ದರೆ ಪಾಕಿಸ್ತಾನದ ಬಳಿ 5 ಲಕ್ಷ ಮೀಸಲು ಪಡೆ ಇದೆ. ನೋಡಿ, ಈಗ ಅವರು ನಾವು ಯುದ್ಧಕ್ಕೆ ರೆಡಿ ಅಂತ ಅನ್ನುವಂಥ ಹೊತ್ತಲ್ಲಿ ಅವರ ಬಳಿ ಇರ್ತಕ್ಕಂಥ ಸಾಮರ್ಥ್ಯವೂ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕು, ಮತ್ತು ಅಷ್ಟೇ ನಂಬರ್ ಆಫ್ ಸಾಮಗ್ರಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಪೈಕಿ ಗಮನಿಸಿದಾಗ ಭಾರತಕ್ಕಿಂತ ಪಾಕಿಸ್ತಾನ ಕೆಳಗೆ ಇದೆ, ಅರ್ಧಕ್ಕರ್ಧ ಇದೆ ಅಂತ ಹೇಳ್ಬೋದು. ಯುದ್ಧ ಟ್ಯಾಂಕರ್ಗಳು ಭಾರತದ ಬಳಿ 4801 ಯುದ್ಧ ಟ್ಯಾಂಕರ್ಗಳಿದೆ. ಪಾಕಿಸ್ತಾನದ ಬಳಿ 2627 ಯುದ್ಧ ಟ್ಯಾಂಕರ್ಗಳಿವೆ. ಇದು ಕಂಪೇರ್ ಮಾಡಿ ನೋಡಿದಾಗಲೂ ಕೂಡ ನಮ್ಮ ಬಳಿ ಇರ್ತಕ್ಕಂಥ ಯುದ್ಧ ಟ್ಯಾಂಕರ್ಗಳಿಗೆ ಅರ್ಧದಷ್ಟು ಪಾಕಿಸ್ತಾನದ ಬಳಿ ಇದೆ ಅಂತ ಅಷ್ಟೇ ಹೇಳ್ಬೋದು. ಇಲ್ಲೂ ಕೂಡ ಭಾರತ ಸ್ಟ್ರಾಂಗ್ ಆಗಿದೆ. ಇನ್ನು ಫಿರಂಗಿಗಳು ಭಾರತದ ಬಳಿ 3975 ಫಿರಂಗಿಗಳನ್ನು ಭಾರತ ಹೊಂದಿದೆ. ಪಾಕಿಸ್ತಾನ ತನ್ನ ಬಳಿ 2629 ಫಿರಂಗಿಗಳನ್ನು ಇರಿಸ್ಕೊಂಡಿದೆ. ಸೊ ಇವೆಲ್ಲವೂ ಕೂಡ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಬೇಕಾಗುವಂತಹ ಯುದ್ಧ ಸಾಮಗ್ರಿಗಳು. ನಿಜಕ್ಕೂ ಯುದ್ಧ ಆದಾಗ ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಆ ದೇಶಗಳಿಗೆ ಬಲವನ್ನು ತುಂಬುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ವಯಂ ಚಾಲಿತ ಫಿರಂಗಿ ಭಾರತದ ಬಳಿ 752 ಇದ್ದರೆ ಪಾಕಿಸ್ತಾನದ ಬಳಿ 234 ಸ್ವಯಂ ಚಾಲಿತ ಫಿರಂಗಿಗಳಿವೆ. ಸೊ ನಾವು ನಿಮಗೆ ಕೊಡ್ತಾ ಇರುವಂತಹ ಈ ಡೀಟೇಲ್ಸ್ ಏನಿದೆ ಇದೆಲ್ಲವೂ ಕೂಡ ಆಯಾ ದೇಶಗಳು ಅವರವರ ಒಂದು ಭದ್ರತೆಯ ದೃಷ್ಟಿಯಿಂದ ಮುಂದೆ ಏನಾದರೂ ಇಂತಹ ಸನ್ನಿವೇಶಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನು ಎದುರಿಸಬೇಕಾದಂತಹ ಪರಿಣಾಮಗಳಿದ್ದಾಗ ಅದಕ್ಕಾಗಿ ಎಲ್ಲವೂ ಕೂಡ ಇರಿಸ್ಕೊಂಡಿರ್ತಾರೆ. ರಾಕೆಟ್ ಲಾಂಚರ್ ಪಾಕಿಸ್ತಾನ ಮತ್ತು ಭಾರತ ಬಳಿ ಇರ್ತಕ್ಕಂಥ ರಾಕೆಟ್ ಲಾಂಚರ್ಗಳ ಸಂಖ್ಯೆ ಹೀಗಿದೆ. ಭಾರತ 752 ರಾಕೆಟ್ ಲಾಂಚರ್ನ ಹೊಂದಿದ್ರೆ ಪಾಕಿಸ್ತಾನ 234 ರಾಕೆಟ್ ಲಾಂಚರನ್ನು ತನ್ನ ಬಳಿ ಇರಿಸಿಕೊಂಡಿದೆ. ಸೊ ಈ ಯುದ್ಧ ಸಾಮಗ್ರಿಗಳನ್ನ ಇರಿಸ್ಕೊಳ್ಳೋದು ಅಂತ ಅಂದರೆ ಅದರ ಅರ್ಥ
ಯುದ್ಧವನ್ನು ನಡೆಸಲೇಬೇಕು ಅಂತಲ್ಲ, ಪರಿಸ್ಥಿತಿ ಬಂದಾಗ ಅದು ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಿಲಿಟರಿ ವಿಮಾನಗಳ ಸಂಖ್ಯೆ ಭಾರತದ ಬಳಿ 2200, ಪಾಕಿಸ್ತಾನದ ಬಳಿ 1300 ಮಿಲಿಟರಿ ವಿಮಾನಗಳಿವೆ. ಇದು ಎರಡೂ ದೇಶಗಳ ಶಕ್ತಿ ಸಾಮರ್ಥ್ಯ. ಫೈಟರ್ ಜೆಟ್ ಭಾರತದ ಬಳಿ 692, ಪಾಕಿಸ್ತಾನದ ಬಳಿ 356 ಫೈಟರ್ ಜೆಟ್ಗಳಿವೆ. ಸೊ ಈ ಫೈಟರ್ ಜೆಟ್ಗಳು ಮತ್ತು ಇನ್ನು ದಾಳಿಗೆ ಬೇಕಾಗಿರ್ತಕ್ಕಂಥ ಹೆಲಿಕಾಪ್ಟರ್ಗಳು, ಅದರ ಸಂಖ್ಯೆ ಭಾರತದ ಬಳಿ 250 ಇದೆ. ಪಾಕಿಸ್ತಾನದ ಬಳಿ 90 ದಾಳಿಗೆ ಬೇಕಾಗಿರುವಂತಹ ಹೆಲಿಕಾಪ್ಟರ್ಗಳನ್ನು ಅವರು ಹೊಂದಿದ್ದಾರೆ. ಇದಿಷ್ಟು ವಾಯು ಸೇನಾ ಬಲ ಆಯಿತು. ಯುದ್ಧ ನೌಕೆಯ ವಿಷಯವಾಗಿ ಇನ್ನಷ್ಟು ವಿವರವನ್ನು ನೋಡೋದಾದರೆ ಭಾರತದ ಬಳಿ 150 ಯುದ್ಧ ನೌಕೆ ಇದೆ, ಪಾಕಿಸ್ತಾನದ ಬಳಿ 114 ಯುದ್ಧ ನೌಕೆ ಇದೆ. ಸೊ ನೌಕಾಬಲದ ಸಾಮರ್ಥ್ಯ ಒಂದು ತೂಕ ಅವರು ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ನಮ್ಮ ಬಳಿ ಹೆಚ್ಚು ಇದೆ. ಯುದ್ಧ ವಾಹನಗಳು ಅವರ ಬಳಿ ಇಲ್ಲವೇ ಇಲ್ಲ. ಪಾಕಿಸ್ತಾನದ ಬಳಿ ಯುದ್ಧ ವಾಹನಗಳು ಇಲ್ಲವೇ ಇಲ್ಲ. ನಮ್ಮ ಬಳಿ ಯುದ್ಧ ವಾಹನಗಳು ಎರಡಿವೆ. INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ, ಈ ಎರಡು ಯುದ್ಧ ವಿಮಾನಗಳು ಭಾರತದ ಬಳಿ ಇವೆ. ಜಲಂತರ್ಗಾಮಿ ಭಾರತದ ಬಳಿ 18 ಜಲಂತರ್ಗಾಮಿಗಳಿವೆ, ಪಾಕಿಸ್ತಾನದ ಬಳಿ ಕೇವಲ 8 ಜಲಂತರ್ಗಾಮಿಗಳಿವೆ. ಆ ಪೈಕಿ 10 ನಮಗಿಂತ ಕಮ್ಮಿ ಪಾಕಿಸ್ತಾನದ ಬಳಿ ಅಂತ ಹೇಳಬಹುದು. ಇನ್ನು ಧ್ವಂಸಗೊಳಿಸುವಂಥ ಯುದ್ಧ ನೌಕೆ, ಕ್ಷಿಪಣಿ ವಿಧ್ವಂಸಕ INS ಸೂರತ್, ನೀವು ಗಮನಿಸಿದ್ರಿ ನಿನ್ನೆ ಕೂಡ ಇದನ್ನು ಲಾಂಚ್ ಉಡಾವಣೆ ಮಾಡೋ ಮೂಲಕವಾಗಿ ಒಂದು ಪರೀಕ್ಷಾರ್ಥ ಪ್ರಯೋಗವೂ ಕೂಡ ನಡೆಸಲಾಗಿತ್ತು. ಈ ಮೂಲಕವಾಗಿ ಪಾಕಿಸ್ತಾನಕ್ಕೆ ವಿ ಆರ್ ರೆಡಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡಲಾಗಿತ್ತು. ಭಾರತದ ಬಳಿ 13 ಧ್ವಂಸಗೊಳಿಸುವಂಥ ಯುದ್ಧ ನೌಕೆಗಳಿದೆ. ಇನ್ನು ಪಾಕಿಸ್ತಾನದ ಬಳಿ ಅದೇ ರೀತಿಯಾಗಿ 9 ಯುದ್ಧ ನೌಕೆಗಳಿದೆ.